ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪೌರಾಯುಕ್ತೆಯನ್ನ ನಿಂದಿಸಿದ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಈಗ ವಿಶೇಷ ತಂಡ ರಚನೆಯಾಗಿದೆ. ರಾಜೀವ್ ಗೌಡರ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಫೋನ್ ಸ್ವಿಚ್ ಆಫ್ ಮಾಡಿ ರಾಜೀವ್ ಗೌಡ ಎಸ್ಕೇಪ್ ಅಪ್ಸ್ಕಾಂಡ್ ಆಗಿದ್ದಾರೆ. 2 ತಂಡ ರಚನೆ ಮಾಡಿ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಇದೇ ರಾಜೀವ್ ಗೌಡಗೆ ಈಗಾಗಲೇ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ತಂಡ ರಚನೆ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಬಾಯಿ ಬಂದಂಗೆ ಫೋನ್ ಆಗಿ ಮಾತಾಡೋದಲ್ಲ, ಈಗ ಎದುರು ಬಂದು ಮಾತಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೇರ ಸಂಪರ್ಕದಲ್ಲಿ ಸುರೇಶ್ ಇದ್ದಾರೆ. ಸುರೇಶ್, ಈ ರಾಜೀವ್ ಗೌಡ ಎಲ್ಲಿ ಹೋಗಿದಾರಂತೆ? ಈಗ ಏನೇನು ಸೆಕ್ಷನ್ ಹಾಕಿದ್ದಾರೆ ಅವರು ಪೌರಾಯುಕ್ತೆ ಅಮೃತ ಗೌಡ? ಸದ್ಯಕ್ಕೆ ಈಗ ಏನ್ ಮಾಹಿತಿ ಇದೆ ಈ ಹೊತ್ತಿಗೆ ಸುರೇಶ್? ಖಂಡಿತ ರಂಜಿತ್, ಏನಂತಂದ್ರೆ ನಗರಸಭೆ ಆಯುಕ್ತೆ ಅಮೃತ ಗೌಡರಿಗೆ ಏನು ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 2 ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಏನು ನಗರಸಭೆ ಆಯುಕ್ತೆ ಅಮೃತ ಗೌಡರ ಜೊತೆಗೆ ಏನು ಶಿಡ್ಲಘಟ್ಟ ಜೆಡಿಎಸ್ ತಾಲೂಕು ಅಧ್ಯಕ್ಷರಂತ ಶ್ರೀನಿವಾಸ್ ಗೌಡರು ಸಹ ಪ್ರಕರಣ ದಾಖಲು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ರಾಜೀವ್ ಗೌಡರ ಮೇಲೆ 2 ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗಾಗಲೇ ಏನು ಮಹಿಳಾ ಆಯೋಗ ಸಹ ಏನು ಜಿಲ್ಲಾ ರಕ್ಷಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳು 2 ತಂಡವನ್ನು ರಚನೆ ಮಾಡಿರುವಂತದ್ದು. ಏನು ಸಿಇಎನ್ ತಂಡದ ಮೂಲಕ ಈಗ ಏನು ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಈಗಾಗಲೇ ರಾಜೀವ್ ಗೌಡರು ಸಹ ಏನು ಕ್ಷಮಾಪಣೆ ಖಾಸಗಿ ವಿಡಿಯೋ ಮೂಲಕ ಹೇಳಿದ್ದಾರೆ. ಆದ್ರೂ ಸಹ ಏನು ಪ್ರಕರಣ ದಾಖಲೆ ಆದ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಏನು ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಈಗಾಗಲೇ ಅವರ ಮೊಬೈಲ್ಗಳು ಅಂದ್ರೆ 2 ಮೊಬೈಲ್ಗಳು ಸಹ ಸ್ವಿಚ್ ಆಗಿರುವಂತದ್ದು. ಪ್ರಮುಖವಾಗಿ ಏನು ಫಿಲಂ ಒಂದರ ಪ್ರಮೋಷನ್ ಸಂಬಂಧಪಟ್ಟಂತಹ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಆದಂತಹ ಸಾಕಷ್ಟು ಗದ್ದಲಗಳು ಮತ್ತು ಚರ್ಚೆಗಳು ಇವತ್ತು ಸಾಕಷ್ಟು ವಿಷಯಗಳಿಗೆ ಚರ್ಚಾಸ್ಪದವಾಗಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಏನು ಅಮೃತ ಗೌಡರ ಮೇಲೆ ಮಾತನಾಡಿದಂತಹ ಕೆಲವು ಅಸಂಬದ್ಧ ಮಾತುಗಳು ಇವತ್ತು ರಾಜ್ಯದ ಎಲ್ಲಾ ಕಡೆ ಇವತ್ತು ಚರ್ಚೆ ನಡೀತಾ ಇರುವಂತದ್ದು. ಈ ಸಂಬಂಧವಾಗಿ ಇನ್ನು ಕೆಲವೇ ನಿಮಿಷಗಳು ಸಹ ಇಲ್ಲಿ ಏನು ಮಾನವ ಹಕ್ಕುಗಳ ಆಯೋಗದ ಸಹ ಭೇಟಿ ನೀಡಿ ಪ್ರತಿಭಟನೆ ಮಾಡುವ ಏನು ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪೌರಾಯುಕ್ತೆಯನ್ನ ನಿಂದಿಸಿದ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಈಗ ವಿಶೇಷ ತಂಡ ರಚನೆಯಾಗಿದೆ. ರಾಜೀವ್ ಗೌಡರ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಫೋನ್ ಸ್ವಿಚ್ ಆಫ್ ಮಾಡಿ ರಾಜೀವ್ ಗೌಡ ಎಸ್ಕೇಪ್ ಅಪ್ಸ್ಕಾಂಡ್ ಆಗಿದ್ದಾರೆ. 2 ತಂಡ ರಚನೆ ಮಾಡಿ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಇದೇ ರಾಜೀವ್ ಗೌಡಗೆ ಈಗಾಗಲೇ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ತಂಡ ರಚನೆ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಬಾಯಿ ಬಂದಂಗೆ ಫೋನ್ ಆಗಿ ಮಾತಾಡೋದಲ್ಲ, ಈಗ ಎದುರು ಬಂದು ಮಾತಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೇರ ಸಂಪರ್ಕದಲ್ಲಿ ಸುರೇಶ್ ಇದ್ದಾರೆ. ಸುರೇಶ್, ಈ ರಾಜೀವ್ ಗೌಡ ಎಲ್ಲಿ ಹೋಗಿದಾರಂತೆ? ಈಗ ಏನೇನು ಸೆಕ್ಷನ್ ಹಾಕಿದ್ದಾರೆ ಅವರು ಪೌರಾಯುಕ್ತೆ ಅಮೃತ ಗೌಡ? ಸದ್ಯಕ್ಕೆ ಈಗ ಏನ್ ಮಾಹಿತಿ ಇದೆ ಈ ಹೊತ್ತಿಗೆ ಸುರೇಶ್? ಖಂಡಿತ ರಂಜಿತ್, ಏನಂತಂದ್ರೆ ನಗರಸಭೆ ಆಯುಕ್ತೆ ಅಮೃತ ಗೌಡರಿಗೆ ಏನು ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 2 ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಏನು ನಗರಸಭೆ ಆಯುಕ್ತೆ ಅಮೃತ ಗೌಡರ ಜೊತೆಗೆ ಏನು ಶಿಡ್ಲಘಟ್ಟ ಜೆಡಿಎಸ್ ತಾಲೂಕು ಅಧ್ಯಕ್ಷರಂತ ಶ್ರೀನಿವಾಸ್ ಗೌಡರು ಸಹ ಪ್ರಕರಣ ದಾಖಲು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ರಾಜೀವ್ ಗೌಡರ ಮೇಲೆ 2 ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗಾಗಲೇ ಏನು ಮಹಿಳಾ ಆಯೋಗ ಸಹ ಏನು ಜಿಲ್ಲಾ ರಕ್ಷಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳು 2 ತಂಡವನ್ನು ರಚನೆ ಮಾಡಿರುವಂತದ್ದು. ಏನು ಸಿಇಎನ್ ತಂಡದ ಮೂಲಕ ಈಗ ಏನು ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಈಗಾಗಲೇ ರಾಜೀವ್ ಗೌಡರು ಸಹ ಏನು ಕ್ಷಮಾಪಣೆ ಖಾಸಗಿ ವಿಡಿಯೋ ಮೂಲಕ ಹೇಳಿದ್ದಾರೆ. ಆದ್ರೂ ಸಹ ಏನು ಪ್ರಕರಣ ದಾಖಲೆ ಆದ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಏನು ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಈಗಾಗಲೇ ಅವರ ಮೊಬೈಲ್ಗಳು ಅಂದ್ರೆ 2 ಮೊಬೈಲ್ಗಳು ಸಹ ಸ್ವಿಚ್ ಆಗಿರುವಂತದ್ದು. ಪ್ರಮುಖವಾಗಿ ಏನು ಫಿಲಂ ಒಂದರ ಪ್ರಮೋಷನ್ ಸಂಬಂಧಪಟ್ಟಂತಹ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಆದಂತಹ ಸಾಕಷ್ಟು ಗದ್ದಲಗಳು ಮತ್ತು ಚರ್ಚೆಗಳು ಇವತ್ತು ಸಾಕಷ್ಟು ವಿಷಯಗಳಿಗೆ ಚರ್ಚಾಸ್ಪದವಾಗಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಏನು ಅಮೃತ ಗೌಡರ ಮೇಲೆ ಮಾತನಾಡಿದಂತಹ ಕೆಲವು ಅಸಂಬದ್ಧ ಮಾತುಗಳು ಇವತ್ತು ರಾಜ್ಯದ ಎಲ್ಲಾ ಕಡೆ ಇವತ್ತು ಚರ್ಚೆ ನಡೀತಾ ಇರುವಂತದ್ದು. ಈ ಸಂಬಂಧವಾಗಿ ಇನ್ನು ಕೆಲವೇ ನಿಮಿಷಗಳು ಸಹ ಇಲ್ಲಿ ಏನು ಮಾನವ ಹಕ್ಕುಗಳ ಆಯೋಗದ ಸಹ ಭೇಟಿ ನೀಡಿ ಪ್ರತಿಭಟನೆ ಮಾಡುವ ಏನು ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪೌರಾಯುಕ್ತೆಯನ್ನ ನಿಂದಿಸಿದ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಈಗ ವಿಶೇಷ ತಂಡ ರಚನೆಯಾಗಿದೆ. ರಾಜೀವ್ ಗೌಡರ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಫೋನ್ ಸ್ವಿಚ್ ಆಫ್ ಮಾಡಿ ರಾಜೀವ್ ಗೌಡ ಎಸ್ಕೇಪ್ ಅಪ್ಸ್ಕಾಂಡ್ ಆಗಿದ್ದಾರೆ.
2 ತಂಡ ರಚನೆ ಮಾಡಿ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಇದೇ ರಾಜೀವ್ ಗೌಡಗೆ ಈಗಾಗಲೇ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ತಂಡ ರಚನೆ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಬಾಯಿ ಬಂದಂಗೆ ಫೋನ್ ಆಗಿ ಮಾತಾಡೋದಲ್ಲ, ಈಗ ಎದುರು ಬಂದು ಮಾತಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೇರ ಸಂಪರ್ಕದಲ್ಲಿ ಸುರೇಶ್ ಇದ್ದಾರೆ. ಸುರೇಶ್, ಈ ರಾಜೀವ್ ಗೌಡ ಎಲ್ಲಿ ಹೋಗಿದಾರಂತೆ? ಈಗ ಏನೇನ್ ಸೆಕ್ಷನ್ ಹಾಕಿದ್ದಾರೆ ಅವರು ಪೌರಾಯುಕ್ತೆ ಅಮೃತ ಗೌಡ? ಸದ್ಯಕ್ಕೆ ಈಗ ಏನ್ ಮಾಹಿತಿ ಇದೆ ಈ ಹೊತ್ತಿಗೆ ಸುರೇಶ್? ಖಂಡಿತ ರಂಜಿತ್, ಏನಂತಂದ್ರೆ ನಗರಸಭೆ ಆಯುಕ್ತ ಅಮೃತ ಗೌಡ ಅವರಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 2 ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನಗರಸಭೆ ಆಯುಕ್ತೆ ಅಮೃತ ಗೌಡರ ಜೊತೆಗೆ ಶಿಡ್ಲಘಟ್ಟ ಜೆಡಿಎಸ್ ನ ತಾಲೂಕು ಅಧ್ಯಕ್ಷರಂತ ಶ್ರೀನಿವಾಸ್ ಗೌಡರು ಸಹ ಪ್ರಕರಣ ದಾಖಲು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ರಾಜೀವ್ ಗೌಡರ ಮೇಲೆ 2 ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗಾಗಲೇ ಮಹಿಳಾ ಆಯೋಗ ಸಹ ಜಿಲ್ಲಾ ರಕ್ಷಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾ ರಕ್ಷಣಾಧಿಕಾರಿಗಳು 2 ತಂಡವನ್ನು ರಚನೆ ಮಾಡಿರುವಂತದ್ದು. ಸಿಇಎಂ ತಂಡದ ಮೂಲಕ ಈಗ ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಈಗಾಗಲೇ ರಾಜೀವ್ ಗೌಡರು ಸಹ ಕ್ಷಮಾಪಣೆ ಖಾಸಗಿ ವಿಡಿಯೋ ಮೂಲಕ ಹೇಳಿದ್ದಾರೆ. ಅದು ಸಹ ಪ್ರಕರಣ ದಾಖಲೆ ಆದ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಈಗಾಗಲೇ ಅವರ ಮೊಬೈಲ್ಗಳಲ್ಲಿ 2 ಮೊಬೈಲ್ಗಳು ಸಹ ಸ್ವಿಚ್ ಆಫ್ ಆಗಿರುವಂತದ್ದು. ಪ್ರಮುಖವಾಗಿ ಫಿಲಂ ಒಂದರ ಪ್ರಮೋಷನ್ ಸಂಬಂಧಪಟ್ಟಂತಹ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಆದಂತಹ ಸಾಕಷ್ಟು ಗದ್ದಲಗಳು ಮತ್ತೆ ಚರ್ಚೆಗಳು ಇವತ್ತು ಸಾಕಷ್ಟು ವಿಷಯಗಳಿಗೆ ಚರ್ಚಾಸ್ಪದವಾಗಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಅಮೃತ ಗೌಡರ ಮೇಲೆ ಮಾತನಾಡಿದಂತಹ ಕೆಲವು ಅಸಂಬದ್ಧ ಮಾತುಗಳು ಇವತ್ತು ರಾಜ್ಯದ ಎಲ್ಲಾ ಕಡೆ ಇವತ್ತು ಚರ್ಚೆ ನಡೀತಾ ಇರುವಂತದ್ದು. ಈ ಸಂಬಂಧವಾಗಿ ಇನ್ನು ಕೆಲವೇ ನಿಮಿಷಗಳು ಸಹ ಇಲ್ಲಿ ಮಾನವ ಹಕ್ಕುಗಳ ಆಯೋಗದ ಸಹ ಭೇಟಿ ನೀಡಿ ಪ್ರತಿಭಟನೆ ಮಾಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪೌರಾಯುಕ್ತೆಯನ್ನ ನಿಂದಿಸಿದ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಈಗ ವಿಶೇಷ ತಂಡ ರಚನೆಯಾಗಿದೆ. ರಾಜೀವ್ ಗೌಡರ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಫೋನ್ ಸ್ವಿಚ್ ಆಫ್ ಮಾಡಿ ರಾಜೀವ್ ಗೌಡ ಎಸ್ಕೇಪ್ ಅಪ್ಸ್ಕಾಂಡ್ ಆಗಿದ್ದಾರೆ. 2 ತಂಡ ರಚನೆ ಮಾಡಿ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಇದೇ ರಾಜೀವ್ ಗೌಡಗೆ ಈಗಾಗಲೇ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ತಂಡ ರಚನೆ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಬಾಯಿ ಬಂದಂಗೆ ಫೋನ್ ಆಗಿ ಮಾತಾಡೋದಲ್ಲ, ಈಗ ಎದುರು ಬಂದು ಮಾತಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೇರ ಸಂಪರ್ಕದಲ್ಲಿ ಸುರೇಶ್ ಇದ್ದಾರೆ. ಸುರೇಶ್, ಈ ರಾಜೀವ್ ಗೌಡ ಎಲ್ಲಿ ಹೋಗಿದಾರಂತೆ? ಈಗ ಏನೇನ್ ಸೆಕ್ಷನ್ ಹಾಕಿದ್ದಾರೆ ಅವರು ಪೌರಾಯುಕ್ತೆ ಅಮೃತ ಗೌಡ? ಸದ್ಯಕ್ಕೆ ಈಗ ಏನ್ ಮಾಹಿತಿ ಇದೆ ಈ ಹೊತ್ತಿಗೆ ಸುರೇಶ್? ಖಂಡಿತ ರಂಜಿತ್, ಏನಂತಂದ್ರೆ ನಗರಸಭೆ ಆಯುಕ್ತ ಅಮೃತ ಗೌಡ ಅವರಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 2 ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನಗರಸಭೆ ಆಯುಕ್ತೆ ಅಮೃತ ಗೌಡರ ಜೊತೆಗೆ ಶಿಡ್ಲಘಟ್ಟ ಜೆಡಿಎಸ್ ನ ತಾಲೂಕು ಅಧ್ಯಕ್ಷರಂತ ಶ್ರೀನಿವಾಸ್ ಗೌಡರು ಸಹ ಪ್ರಕರಣ ದಾಖಲು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ರಾಜೀವ್ ಗೌಡರ ಮೇಲೆ 2 ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗಾಗಲೇ ಮಹಿಳಾ ಆಯೋಗ ಸಹ ಜಿಲ್ಲಾ ರಕ್ಷಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾ ರಕ್ಷಣಾಧಿಕಾರಿಗಳು 2 ತಂಡವನ್ನು ರಚನೆ ಮಾಡಿರುವಂತದ್ದು. ಸಿಇಎಂ ತಂಡದ ಮೂಲಕ ಈಗ ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಈಗಾಗಲೇ ರಾಜೀವ್ ಗೌಡರು ಸಹ ಕ್ಷಮಾಪಣೆ ಖಾಸಗಿ ವಿಡಿಯೋ ಮೂಲಕ ಹೇಳಿದ್ದಾರೆ. ಅದು ಸಹ ಪ್ರಕರಣ ದಾಖಲೆ ಆದ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ರಾಜೀವ್ ಗೌಡರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಈಗಾಗಲೇ ಅವರ ಮೊಬೈಲ್ಗಳಲ್ಲಿ 2 ಮೊಬೈಲ್ಗಳು ಸಹ ಸ್ವಿಚ್ ಆಫ್ ಆಗಿರುವಂತದ್ದು. ಪ್ರಮುಖವಾಗಿ ಫಿಲಂ ಒಂದರ ಪ್ರಮೋಷನ್ ಸಂಬಂಧಪಟ್ಟಂತಹ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಆದಂತಹ ಸಾಕಷ್ಟು ಗದ್ದಲಗಳು ಮತ್ತೆ ಚರ್ಚೆಗಳು ಇವತ್ತು ಸಾಕಷ್ಟು ವಿಷಯಗಳಿಗೆ ಚರ್ಚಾಸ್ಪದವಾಗಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಅಮೃತ ಗೌಡರ ಮೇಲೆ ಮಾತನಾಡಿದಂತಹ ಕೆಲವು ಅಸಂಬದ್ಧ ಮಾತುಗಳು ಇವತ್ತು ರಾಜ್ಯದ ಎಲ್ಲಾ ಕಡೆ ಇವತ್ತು ಚರ್ಚೆ ನಡೀತಾ ಇರುವಂತದ್ದು. ಈ ಸಂಬಂಧವಾಗಿ ಇನ್ನು ಕೆಲವೇ ನಿಮಿಷಗಳು ಸಹ ಇಲ್ಲಿ ಮಾನವ ಹಕ್ಕುಗಳ ಆಯೋಗದ ಸಹ ಭೇಟಿ ನೀಡಿ ಪ್ರತಿಭಟನೆ ಮಾಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.